ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಡ್ಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಗೊಂದಲ ಸೃಷ್ಟಿಸಿ ರೈತರನ್ನ ಭಿಕ್ಷುಕರಂತೆ ಮಾಡಿದ ಸರ್ಕಾರ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರು ಹಿಂಗಾರು ಮಳೆಯಾಶ್ರಿತ ಪ್ರದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಕಡಲೆ ಬೆಳೆಯಲಾಗಿದ್ದು, ಕೇಂದ್ರ ಸರ್ಕಾರ ಕಳೆದ ವರ್ಷ ಕಡಲೆ ಖರೀದಿ ಕೇಂದ್ರಕ್ಕೆ 5,785 ರೂಪಾಯಿ ಬೆಲೆಗೆ ಘೋಷಣೆ ಮಾಡಲಾಗಿತ್ತು. ಆದರೆ ಈ ವರ್ಷ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ 5,875 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಈ ವರ್ಷಕ್ಕಿಂತ ಈ ವರ್ಷ ಕೇವಲ 90 ರೂಪಾಯಿ ಬೆಲೆ ಹೆಚ್ಚಳ ಮಾಡಿದ್ದೀವಿ ಅಂತ ಸರ್ಕಾರ ಪತ್ರಿಕಾ ಜಾಲತಾಣದಲ್ಲಿ ಹಂಚಿಕೊಂಡು ರಾಜ್ಯದ ರೈತರನ್ನ ಭಿಕ್ಷುಕರಂತೆ ಮಾಡಿದ್ದಾರೆ. ಕ್ವಿಂಟಾಲಿಗೆ 10,000 ರೂಪಾಯಿನಂತೆ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಮನವಿ ಮಾಡಿದ್ರೂ ಕೂಡ ಸರ್ಕಾರ ಪತ್ರಿಕಾ ಜಾಲತಾಣದಲ್ಲಿ ರಾಜ್ಯ ಸರ್ಕಾರದ ಆದೇಶದ ಪತ್ರದಲ್ಲಿ 90 ರೂಪಾಯಿ ಮಾತ್ರ ಹೆಚ್ಚಿಗೆ ಘೋಷಿಸಿ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆ ಮಾಡಿ ರಾಜ್ಯದ ರೈತರನ್ನ ಭಿಕ್ಷುಕರಂತೆ ಮಾಡಿದ್ದಾರೆ. ಸರ್ಕಾರ 7,350 ರೂಪಾಯಿ ಬೆಲೆ ನಿಗದಿ ಮಾಡಬೇಕು, ಇಲ್ಲವಾದರೆ 6,500 ರೂಪಾಯಿಗೆ ಕಡಲೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಅಂದಾಗ ರೈತರಿಗೆ ಅನುಕೂಲವಾಗುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಆಗ್ರಹ ಮಾಡಿದ್ದಾರೆ. ರೈತರು ಕಡಲೆ ಬೆಳೆಯನ್ನ ರಾಶಿ ಮಾಡಿ ಮಾರುಕಟ್ಟೆಗೆ ಕೊಂಡೊಯ್ಯುವಾಗ ಪೂರ್ವದಲ್ಲಿ ಕ್ವಿಂಟಾಲ್ಗೆ 6,350 ರೂಪಾಯಿಗೆ ಮಾರಾಟವಾಗಿದೆ. ಒಂದೇ ವಾರದಲ್ಲಿ ಕಡಲೆ ಬೆಲೆ ದಿಢೀರ್ ಅಂತ 5,500 ರೂಪಾಯಿಗೆ ಇಳಿಕೆಗೊಂಡ ಹಿನ್ನೆಲೆ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಸರ್ಕಾರ ಕಡಿಮೆ ಬೆಲೆ ಘೋಷಿಸಿ ರೈತರನ್ನ ಇನ್ನಷ್ಟು ಕಂಗಾಲಾಗುವಂತೆ ಮಾಡಿದೆ. ಈ ವರ್ಷ ಕೊಪ್ಪಳ ಜಿಲ್ಲೆಯಲ್ಲಿ 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬಿತ್ತನೆಯಾಗಿದೆ. ಈಗಾಗಲೇ ಕಡಲೆ ಬೆಳೆ ಭರ್ಜರಿ ಕಟಾವು ಆಗ್ತಾ ಇದೆ. ಕೆಲವು ರೈತರು ಕಡಲೆ ರಾಶಿ ಮಾಡಿ ಖರೀದಿ ಕೇಂದ್ರಕ್ಕಾಗಿ ಕಾಯುತ್ತಾ ಕುಳಿತಿದ್ದಾರೆ. ಇನ್ನು ಕೆಲವು ರೈತರು ಕಡಲೆ ಬಿತ್ತನೆಗೆ ಮಾಡಿದ ಸಾಲಕ್ಕಾಗಿ ದಲ್ಲಾಳಿಗಳಿಗೆ, ಖಾಸಗಿ ವ್ಯಾಪಾರಸ್ಥರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ ಅನ್ನದಾತರಿಗೆ ಕಡಲೆ ಬೆಳೆ ಭರ್ಜರಿ ಇಳುವರಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಕಡಲೆ ಬೆಲೆ ಕುಸಿತಗೊಂಡ ಹಿನ್ನೆಲೆ ರೈತರು ಪರದಾಡುವಂತಾಗಿದೆ. ಕಳೆದ ವರ್ಷ ಕೇಂದ್ರ ಸರ್ಕಾರ ಕ್ವಿಂಟಾಲ್ಗೆ 5,785 ರೂಪಾಯಿಗೆ ರೈತರಿಂದ ಕಡಲೆ ಖರೀದಿಸಿ ರೈತರನ್ನ ತೊಂದರೆಗೆ ಈಡು ಮಾಡಲಾಗಿತ್ತು. ಈ ವರ್ಷ ಮಾತ್ರ ಒಳ್ಳೆಯ ಬೆಂಬಲ ಬೆಲೆ ನಿಗದಿ ಮಾಡಿ ರಾಜ್ಯದ ರೈತರನ್ನ ಉಳಿಸುವಂತೆ ಕೆಲಸ ಮಾಡಬೇಕು ಅಂತ ರೈತರು ಆದ ದೇವರಟ್ಟಿ ನಾಗರೆಡ್ಡಿ ಆಗ್ರಹ ಮಾಡಿದ್ದಾರೆ. ಈ ವರ್ಷ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು, ಬಿತ್ತನೆ ಖರ್ಚು ಇತರೆ ಖರ್ಚು ಸೇರಿ ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಹೆಚ್ಚಾದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಕ್ವಿಂಟಾಲ್ಗೆ 7,350 ರೂಪಾಯಿಗೆ ಕಡಲೆ ಬೆಂಬಲ ಬೆಲೆ ಘೋಷಿಸಿದ್ರೆ ರಾಜ್ಯದ ರೈತರಿಗೆ ಅನುಕೂಲವಾಗುತ್ತೆ. ಕೊನೆಗೆ ರೈತರು ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ 6,350 ರೂಪಾಯಿಗೆ ಮಾರಾಟವಾದ ಬೆಲೆಗಾದರೂ ಕೇಂದ್ರ ಸರ್ಕಾರ ಕಡಲೆ ಬೆಂಬಲ ಬೆಲೆ ಘೋಷಿಸಿ ರೈತರಿಂದ ರಾಜ್ಯ ಸರ್ಕಾರ ಕಡಲೆ ಖರೀದಿಸಬೇಕು. ಜೊತೆಗೆ ಒಬ್ಬ ರೈತರಿಂದ 50 ಕ್ವಿಂಟಾಲ್ ಕಡಲೆ ಖರೀದಿಸಬೇಕು. ಕಡಲೆ ಖರೀದಿಸಿದ ತಿಂಗಳ ಒಳಗೆ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕು ಎಂದು ಈಗಾಗಲೇ ಕುಕನೂರು ತಹಸೀಲ್ದಾರ್ ಕಚೇರಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಗದಗ ಜಿಲ್ಲಾ ಅಧಿಕಾರಿಗಳಿಗೆ, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಎಚ್.ಕೆ. ಪಾಟೀಲ್ ಅವರಿಗೆ, ಕೊಪ್ಪಳ ಜಿಲ್ಲಾ ಅಧಿಕಾರಿಗಳಿಗೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಇಮೇಲ್ ಮೂಲಕ ಮನವಿ ಪತ್ರ ಸಲ್ಲಿಸಿದ್ರೂ ಕೂಡ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕಡಿಮೆ ಬೆಲೆ ನಿಗದಿ ಗೊಂದಲಗೂಡಾಗಿ ಮಾಡಿದ ಸರ್ಕಾರ ಎಂದು ಗ್ರಾಮದ ರೈತ ಬಸವರಾಜ್ ಯೋಗಪ್ಪನವರು ಕೂಡ ಆಗ್ರಹ ಮಾಡಿದ್ದಾರೆ. ಇವತ್ತು ರೈತರಿಗೆ ಕಡ್ಲೆ ಅಲ್ಲೇ ಈಗ ಆಲ್ರೆಡಿ ಎಲ್ಲ ಕಡೆ ಕಟಾವ್ ಮಾಡಿ ಅಲ್ಲಿ ಮಾರ್ಕೆಟ್ ಹೊಂಟವ್ರ. ಈಗಾಗಲೇ ಇನ್ನು 30% ಅಷ್ಟೇ ಕಡ್ಲಿ ನಮ್ಮ ರೈತರು ಉಳಿದಿರೋದು. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡೈತಿ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡ್ವಿ. 10,000 ರೂಪಾಯಿ ಒಂದು ಕ್ವಿಂಟಲ್ ಅಂತ ಕಡ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರಿಬೇಕಂತ ಎಲ್ಲರಿಗೂ ಮನವಿ ಮಾಡ್ತೀವಿ. ಇಮೇಲ್ ಮುಖಾಂತರ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡ್ವಿ. ಮನವಿ ಮಾಡ್ಕೊಂಡ್ರು ಇವತ್ತು ಸರ್ಕಾರ ಏನ್ ಮಾಡೈತಿ ಅಂತಂದ್ರೆ, ಈ ಸಲ ಏನಿತ್ತು ಕಳೆದ ವರ್ಷ ನಮ್ಗ 5,775 ರೂಪಾಯಿ ಬೆಲೆ ಮಾಡಿದ್ರು. ಹೋದ ಸಲನ 6,000 ಮಾಡಿದ್ರು. ರೈತರನ್ನ ಗೊಂದಲ ಹಿಡಿಸಿ ಸೃಷ್ಟಿಗೆ ಮಾಡಿದ್ರು. ಈ ಸಲ ಏನ್ ಮಾಡಿದ್ರು, ಈ ಸಲನ 6,300 ರೂಪಾಯಿ ಮಾರ್ಕೆಟ್ನ್ಯಾಗ ಮಾರಿದ್ದಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರ ಅನುಕೂಲ ಆಕಿತ್ತು. ಈಗೇನಾಗತ್ತಂದ್ರ 5,885 ರೂಪಾಯಿ ಅಷ್ಟೇ ಮಾಡ್ರ. ಅಂದ್ರೆ ಏನು 90 ರೂಪಾಯಿ ಹೆಚ್ಚಾಗ ಕಳೆದ ವರ್ಷಕ್ಕಿಂತ ಈ ವರ್ಷ 90 ರೂಪಾಯಿ ಅಷ್ಟೇ ಬೆಲೆ ಹೆಚ್ಚಾದಾಗತ್ತು. ಅಂದ್ರೆ ರೈತರು ಭಿಕ್ಷುಕರನ್ನ ಮಾಡಿದಾಗ ಮಾಡ್ಯಾರ ಇವ್ರ ಸರ್ಕಾರ. ಇವತ್ತು ಏನಾಗತ್ತಂದ್ರೆ ನಮ್ಗೆ 7,000 ಮಾಡ್ರಿ, ಇಲ್ಲ 6,500 ಮಾಡ್ರಿ, ಒಂದ್ 6,000 ಶುದ್ಧರ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ 5,000 ಏನ್ ಮಾಡ್ರಿ, 5,085 ಮಾಡ್ರಿ, ರದ್ದು ಮಾಡಿ ಶೀಘ್ರದಲ್ಲಿ ನಮ್ಗೆ 6,000 ಇಲ್ಲ 7,000 ಮಾಡಿದ್ರೆ ರೈತರ ಬದುಕಕ್ಕೆ ದಾರಿ ಆಗತ್ತ. 1 ಎಕರೆಕ್ ಆಳಿನ ಕೂಲಿ ಎಲ್ಲ ಕೂಲಿ ಖರ್ಚು, ಎಣ್ಣೆ ಬೆಣ್ಣೆ ಎಲ್ಲ ಖರ್ಚು ಮಾಡಿದ್ರೆ 1 ಎಕರೆಕ್ 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿ ನಮ್ಗೆ ಏನ್ ಉಳಿತೈತಿ? ಉಳಿಯಾಗಲ್ಲ. ಶೀಘ್ರದಲ್ಲಿ 6,500 7,000 ತನ ನಮ್ಗೆ ಬೆಂಬಲ ನಿಗದಿ ಮಾಡ್ಬೇಕು. ಆಮೇಲೆ ಒಬ್ಬ ರೈತರಿಂದ 50 ಕ್ವಿಂಟಲ್ ಕಡ್ಲಿ ಖರೀದಿ ಮಾಡ್ಬೇಕು. ಒಂದ್ ಕಡ್ಲಿ ಖರೀದಿ ಮಾಡಿದ 1 ತಿಂಗಳೊಳಗ ರೊಕ್ಕನ ರೈತರ ಖಾತೆಕ ಹಣ ಹಾಕ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ.
ಈಗ ಇದು ಖರೀದಿ ಕೇಂದ್ರ ಕಡ್ಲಿ ಖರೀದಿ ಕೇಂದ್ರಕ್ಕೆ ನಾವು ಮನವಿ ಮಾಡಿದ್ವಿ. ಹೋದ ವರ್ಷ 5,775 ರಂಗ ತಗೊಂಡಿದ್ರಿ. ಈ ಸಲ 5,875 ಮಾಡ್ರಿ. ನಾವು ಬೇಡಿಕೆ ಇಟ್ಟಿದ್ದು 10,000 ತನಕ ಬೇಡಿಕೆ ಇಟ್ಟಿದ್ವಿ. ಹೋಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕೇಂದ್ರ ಸರ್ಕಾರ ಅಲ್ಲೇ ನೀವು ಈಗ ಏನ್ ಮಾಡ್ರಿ ಮಾಧ್ಯಮದ ಮುಖಾಂತರ ಹೇಳಿರಿ 5,875 ರಂಗ. ನಮಗ ರೈತರಿಗೆ ಅದು ಏನಾಗತ್ತಂದ್ರೆ ಈಗ ಎಲ್ಲ ಖರ್ಚು ವೆಚ್ಚಗಳನ್ನು ನಾವೆಲ್ಲ ಇದನ್ನ ಮನವರಿಕೆ ಮಾಡಿದಾಗ ನಮಗೆ ಕಡೆಗೆ 7,500 ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಒಪ್ಪಂದ ಮುಖಾಂತರ ರೈತರಿಗೆ ನೀವು ಒಳ್ಳೇದ್ ಮಾಡ್ಬೇಕು. ಬರೀ 90 ರೂಪಾಯಿ ಹೋದ ವರ್ಷಕ್ಕಿಂತ ಈ ಸಲ 90 ರೂಪಾಯಿ ರೈತರನ್ನ ನೀವು ಏನಾರ ಭಿಕ್ಷಕರನ್ನಾಗಿ ಮಾಡಿಬಿಟ್ರಿ. ಆಗ ನೀವು ಕೊಟ್ಟಾಟ ನಾವು ತೊಗೊಂಡಾಟ ಅನ್ನೋಕೆ ಆಗ್ಬಾರ್ದು. ಈಗ ರೈತರು ಏನಪ್ಪಾ ಅಂದ್ರ ಎಣ್ಣೆ ಹೊಡೆದಿರ್ತ ಕಸ ತೆಗೆದಿರ್ತ ಎಲ್ಲ ಖರ್ಚು ಮಿಷನ್ ಹಾಕ್ಸಿದಿರ್ತ ಎಲ್ಲ ರೈತರು ಬಿತ್ತನೆ ಬೀಜ ಅರಗಿದ್ದು ಮಾಡಿದ್ ಎಲ್ಲ ಇದನ್ನ ಮಾಡಿದ್ರೆ ಕಡಿಕೆ 7,500 ನೀವು ಬೆಂಬಲ ಬೆಲೆ ಮಾಡಿದ್ರೆ ನಮ್ಗೆ ರೈತರಿಗೆ ಒಳ್ಳೇದಾಗತ್ತ. ಮತ್ತೆ ಅವ್ರು ರೈತರಿಗೆ ಒಂದು ಸರ್ಕಾರಲಿಂತ ನಮಗೆ ಇವತ್ತೊಂದು ಪ್ರಸ್ತಾವನೆ ಹಾಕಿದಕ್ಕೂ ನಮ್ಗೆ ಒಳ್ಳೇದಾಗತ್ತ ಅಂತ ಮಾಡಿವಿ. ಈಗ ನೀವೆಲ್ಲ ತೊಗರಿ ಬೆಳಿ 8,500 ಮಾಡ್ರಿ ತೊಗರಿ ಕೇಂದ್ರವನ್ನು. ಅದ್ರಾಗ ಐತಿ ರೈತರಿಗೆ ಇದು ಒಂದು ನಮಗೆ ಈ ಕಡೆ ಎರಿ ಭಾಗಕ್ಕೆ ಕಡ್ಲಿ ಬೆಂಬಲ ಬೆಲೆ 7,500 ಮಾಡಿದಾರೆ. ರೈತರು ಇವತ್ತ ಅವ್ರ ಜೀವನ ಸಾಗಿಸಕ ಯೋಗ್ಯತೆ ಕಷ್ಟ ಐತಿ. ಅದಕ್ಕಾಗಿ ನೀವು ಮಾಧ್ಯಮದ ಮೂಲಕ ನಾವು ತಿಳಿಸೋದೇನಂದ್ರೆ 7,500 ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ರೆ ಅವ್ರು ರಾಜ್ಯ ಸರ್ಕಾರ ಮಾಡೇ ಮಾಡ್ತಾರ. ಅದಕ್ಕೆ ನೀವು 7,500 ಮಾಡಿದ್ರೆ ರೈತರು ಒಳ್ಳೇದಾಗತ್ತಂದು ಈ ಮಾಧ್ಯಮಕ್ಕೆ ನಾನು ಹೇಳ್ತೇನೆ. ದೊಡ್ಡ ಬಸಪ್ಪ ಹಕಾರಿ, ಕೊಪ್ಪಳ, TV 24 ನ್ಯೂಸ್.